ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ಕೊಟ್ಟಿದೆ. ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಇಡಿ ದಾಳಿಗೆ ನಟಿ ರನ್ಯಾ ರಾವ್ ಕೇಸ್ನ ಲಿಂಕ್ ಕೂಡ ಇರುವ ಸಾಧ್ಯತೆಯ ಬಗ್ಗೆ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಿದೆ. ದೆಹಲಿಯ ಇಡಿ ತಂಡದ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಹಿಂದೆ ರನ್ಯಾ ಮನೆಯಲ್ಲಿ ಇಡಿ ಜಾಲಾಡಿತ್ತು, ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಒಂದಷ್ಟು ಡೌಟ್ಸ್ ಇತ್ತು ಮತ್ತು ಎಲ್ಲೆಲ್ಲಿ ಇದರ ಹೂಡಿಕೆ ಆಗಿದೆ ಅನ್ನೋದರ ಬಗ್ಗೆ ಒಂದಷ್ಟು ದಾಖಲೆಗಳು ಕೂಡ ಲಭ್ಯವಾಗಿದೆ. ಅದಕ್ಕೆ ಲಿಂಕ್ ಎಂಬಂತೆ ಸಿದ್ಧಾರ್ಥ ಕಾಲೇಜ್ ಸಿಕ್ಕಿದೆ. ಆ ಕಾರಣಕ್ಕೆ ಇವತ್ತು ಬಂದು ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಮೇಶ್ವರ್ಗೂ ರನ್ಯಾ ರಾವ್ ಕೇಸ್ಗೂ ಹೇಗೆ ಲಿಂಕ್ ಅನ್ನೋದರ ಬಗ್ಗೆ ಹಲವಾರು ಪ್ರಶ್ನೆಗಳು ಸಹಜವಾಗಿ ಮನೆ ಮಾಡುತ್ತೆ. ಯಾಕೆ ರನ್ಯಾ ರಾವ್ ಮನೆ ಮೇಲೆ ಇಡಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಆಗ ಸಿಕ್ಕಿದ್ದೇನು ಅನ್ನುವಂಥದ್ದು. ಪರಂ ಮಾಲೀಕತ್ವದ ಮೆಡಿಕಲ್ ಕಾಲೇಜ್ನಲ್ಲಿ ರನ್ಯಾ ರಾವ್ ಹೂಡಿಕೆ ಮಾಡಿದ್ದಾರೆ. ಆ ಹೂಡಿಕೆಯ ಹಣ ಏನಿದೆ ಅದು ಅಕ್ರಮ ಮಾರ್ಗವಾಗಿ ಸಂಪಾದನೆ ಮಾಡಿರೋದು ಅಂತ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ರನ್ಯಾ ಮಧ್ಯೆ ಹಣ ವಹಿವಾಟಾಗಿರೋ ಕುರಿತಾಗಿ ಅವರ ಮನೆಯಲ್ಲಿ ನಡೆದ ದಾಳಿಯ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಗಳು ಲಭ್ಯವಾಗಿದೆ ಅಂತ ತಿಳಿದು ಬರ್ತಾ ಇದೆ. ಹಣ ವಹಿವಾಟು ಬಗ್ಗೆ ಸಾಕಷ್ಟು ದಾಖಲೆಗಳು ಇರೋ ಹಿನ್ನೆಲೆಯಲ್ಲಿ ಈಗ ಆ ದಾಖಲೆಗಳಿಗೂ ಸಿದ್ಧಾರ್ಥ ಕಾಲೇಜಿನ ದಾಖಲೆಗಳಿಗೂ ಮ್ಯಾಚ್ ಆಗುತ್ತಾ ಅನ್ನೋದನ್ನ ನೋಡ್ತಾರೆ. ರನ್ಯಾ ರಾವ್ ಮನೆಯಲ್ಲಿ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ಅವರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಈ ರೀತಿಯಾಗಿ ಅಕ್ರಮ ಹಣವನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕೆಲವಷ್ಟು ದಾಖಲೆಗಳು ಲಭ್ಯವಾಗಿದೆಯಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ರನ್ಯಾ ರಾವ್ ಕೇಸ್ಗೂ ಪರಮೇಶ್ವರ್ಗೂ ಹೇಗೆ ಲಿಂಕ್ ಅನ್ನುವಂತಹ ಸಹಜ ಡೌಟ್ ಬರಬಹುದು. ಬಟ್ ಈ ಪ್ರಕರಣ ರನ್ಯಾ ರಾವ್ ಪ್ರಕರಣ ಬಂದ ಆರಂಭದಲ್ಲೂ ಕೂಡ ಪರಮೇಶ್ವರ್ ಅವರ ಲಿಂಕ್ ಅನ್ನ ಪಡ್ಕೊಂಡಿತ್ತು. ಈಗ ಇದು ಹೇಗೆ ಸಾಮ್ಯತೆಯನ್ನ ಪಡ್ಕೊಳ್ತಾ ಇದೆ? ದಿವ್ಯಾ, ಏನಂದರೆ ಪರಮೇಶ್ವರ್ ಅವ್ರಿಗೂ ಮತ್ತು ರನ್ಯಾ ರಾವ್ರ ಮಲತಂದೆ ರಾಮಚಂದ್ರ ರಾವ್ ಇಬ್ಬರಿಗೂ ಕೂಡ ಸಾಕಷ್ಟು ಏನು ನಂಟಿತ್ತು ಅಂತೇಳಿ. ಅಂದರೆ ಪರಮೇಶ್ವರ್ ಅವರ ಜೊತೆಯಲ್ಲಿ ಏನು IPS ಅಧಿಕಾರಿ ರಾಮಚಂದ್ರ ರಾವ್ ಅವರು ಸಾಕಷ್ಟು ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡಿದರು. ಆ ಸಂದರ್ಭದಲ್ಲಿ ಅಂದರೆ ಅವರ ಕುಟುಂಬ ಮತ್ತು ಇವರ ಕುಟುಂಬ ಎರಡೂ ಕೂಡ ಸಾಕಷ್ಟು ಬಾರಿಯಲ್ಲಿ ಭೇಟಿಯನ್ನು ಮಾಡುವಂಥದ್ದು, ಸಭೆ ಸಮಾರಂಭಗಳಲ್ಲಿ ಜೊತೆಯಲ್ಲಿ ಭಾಗಿಯಾಗುವಂಥದ್ದು. ಅದರ ಜೊತೆಗೆ ರನ್ಯಾ ರಾವ್ ಅವರು ಕೂಡ ಪರಮೇಶ್ವರ್ ಅವರ ಜೊತೆಯಲ್ಲಿ ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡಿದರು. ಜೊತೆಗೆ ತಂದೆಯವರ ಕಡೆಯಿಂದ ಈ ಫ್ರೆಂಡ್ಶಿಪ್ಗಳು ಬಂದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಅಂದರೆ ಯಾವಾಗ ರನ್ಯಾ ರಾವ್ ಅವರು DRI ಅಧಿಕಾರಿಗಳಿಗೆ ಸಿಕ್ಬಿದ್ದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಮಾಹಿತಿಗಳು ಹೊರಗಡೆ ಬರ್ತು. ಜೊತೆಗೆ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಮತ್ತು ಪರಮೇಶ್ವರ್ ಅವರ ಮೇಲೆ ಸಾಕಷ್ಟು ಗುಬೆ ಕೂರಿಸುವಂಥ ಒಂದಷ್ಟು ಕೆಲಸಗಳು ಕೂಡ ನಡೀತಾ ಇತ್ತು. ಆದರೆ ಪರಮೇಶ್ವರ್ ಅವರು ಅದಕ್ಕೆ ಸಂಪೂರ್ಣವಾಗಿ ಅಲ್ಲಗಳೆ ಅಂತ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ED ಅಧಿಕಾರಿಗಳು ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂಥದ್ದು, ಮನಿ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬಹಿರಂಗ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾಕೆಂದ್ರೆ DRI ಅಧಿಕಾರಿಗಳು ಹೇಳೋ ಪ್ರಕಾರ ಕಳೆದ ನವೆಂಬರ್ನಿಂದ ಮಾರ್ಚ್ 3ನೇ ತಾರೀಕು ತನಕ ಸರಿಸುಮಾರು ಆಕೆ 100ರಿಂದ 110 kg ಚಿನ್ನವನ್ನ ಏನು ಅಕ್ರಮವಾಗಿ ಸಾಗಾಣಿಕೆ ಮಾಡಿದ್ರು. ಅಕ್ರಮವಾಗಿ ಸಾಗಾಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ಮನಿ ಲ್ಯಾಂಡ್ರಿಂಗ್ನ ಮೂಲಕ ಏನು ದುಬೈಗೆ ಹಣ ಹೋಗ್ತಾ ಇತ್ತು. ಅದಾದ ಬಳಿಕ ಚಿನ್ನವನ್ನ ಇಲ್ಲಿಗೆ ತರ್ತಾ ಇದ್ರು. ಅದರ ಬಂದಂತ ಲಾಭ ಏನಿತ್ತು, ಲಾಭವನ್ನ ಬೇರೆ ಬೇರೆ ಕಡೆಯಲ್ಲಿ ಹೂಡಿಕೆ ಮಾಡುವಂತ ಒಂದಷ್ಟು ಕೆಲಸಗಳು ಕೂಡ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಏನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಏನಿದೆ ಅದಕ್ಕೆ ರನ್ಯಾ ರಾವ್ನ ಮನಿ ಟ್ರಯಲ್ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದಾವೆ. ಆ ಮಾಹಿತಿಗಳನ್ನು ಆಧರಿಸಿ ಈಗ ED ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ದಾಳಿಯನ್ನು ನಡೆಸಿ ಮಾಹಿತಿಗಳು ಇನ್ನಷ್ಟು ಬಹಿರಂಗ ಆಗಬೇಕಾಗಿರುವಂಥದ್ದು. ಯಾವ ಕಾರಣಕ್ಕೆ ಮತ್ತು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಗಳು ನಡೀತಾ ಇದೆ, ಅದಕ್ಕೆ ಪೂರಕವಾದ ದಾಖಲಾತಿಗಳು ರನ್ಯಾ ರಾವ್ ಅವರ ಮನೆಯಲ್ಲಿ ಯಾವಾಗ ಸಿಕ್ಕಿತ್ತು, ಅಂದರೆ ಅವರ ಮನೆಯಲ್ಲಿ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಸಿಕ್ಕದಂಥ ದಾಖಲಾತಿಗಳೇನು, ಜೊತೆಗೆ ಇವತ್ತು ಯಾವ ಉದ್ದೇಶಕ್ಕಾಗಿ ಏನು ದಾಳಿಯನ್ನು ನಡೆಸ್ತಾ ಇದ್ದಾರೆ ಮತ್ತು ಹೇಳಿಕೆಗಳನ್ನು ದಾಖಲೆ ಮಾಡಲಾಗ್ತಾ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಬಹಿರಂಗ ಆಗಬೇಕಂತದ್ದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಅಧಿಕೃತವಾಗಿ ಬಹಿರಂಗ ಆಗ್ತದೆ. ಬಹಿರಂಗ ಆದ ಬಳಿಕ ಜೊತೆಗೆ ಪರಮೇಶ್ವರ್ ಅವರು ಕೂಡ ಬೆಳಗ್ಗೆಯಿಂದನೂ ಕೂಡ ಮಾಧ್ಯಮದವರಿಗೆ ಸಿಗ್ತಾ ಇಲ್ಲ. ಮಾಧ್ಯಮದವರಿಗೆ ಸಿಕ್ಕದ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಸ್ಪಷ್ಟನೆಯನ್ನು ಕೊಡ್ತಾರೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ದಿವ್ಯಾ.